ನಿಮ್ಮ ಹೆಸರು? ಹೆಸರು ನಮ್ಮದು RB ಶರ್ಮಾ ಅಂತ. ಊರು ರಾಜಸ್ಥಾನ್. ಊರು ರಾಜಸ್ಥಾನ್. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಮಗೆ 45 ವರ್ಷ ಆಯಿತು. 5 ವರ್ಷ ನನ್ನ ಹೆಸರಲ್ಲಿದ್ದೆ. ಇಲ್ಲಿ ಕುಶಾಲೆ ಬಂದು 40 ವರ್ಷ ಆಗಿದೆ. ಮತ್ತು ಒಂದು 10 ವರ್ಷ ಬಾಂಬೆಯಲ್ಲಿದ್ದೆ. ಇಲ್ಲಿ ಮಗ ಅಂಗಡಿ ನೋಡ್ತಾವೆ. ನಾನು ಒಂದು ಆಚೆ ಈಚೆ ಹೋಗವನ್ನ ನೋಡ್ತೀನಿ ಅಷ್ಟೇ. ಹೇಗಿದೆ ಬಿಸ್ನೆಸ್? ಹೇಗೆ ಬಟ್ಟೆಗಳದೆಲ್ಲ? ಕಮ್ಮಿ, ಮೊದಲಿಂಗಿಲ್ಲ ವ್ಯಾಪಾರ. ಕೊರೋನಾ ಮುಂಚೆ ಇರೋ ವ್ಯಾಪಾರ ಈಗಿಲ್ಲ. ಕೊರೋನಾ ಮುಂಚೆ ಒಳ್ಳೆ ವ್ಯಾಪಾರ ಇತ್ತು, ಚೆನ್ನಾಗಿತ್ತು. ಕೊರೋನಾ ಆದಮೇಲೆ ಈ 5-6 ವರ್ಷದಿಂದ ವ್ಯಾಪಾರ ತುಂಬ ಕಡಿಮೆ ಆಗಿದೆ. ವ್ಯಾಪಾರಸ್ಥರು ತುಂಬ ತೊಂದರೆ. ದುಡ್ಡುವಂತರು ಆಯ್ತಾ ಇದ್ದಾರೆ. ಈಗ ಚಿಕ್ಕ ವ್ಯಾಪಾರದವ್ರಿಗೆ ತುಂಬ ತೊಂದರೆ ಆಯಿತು. ಒಂದು ಚಿಕ್ಕ ವ್ಯಾಪಾರಲ್ಲಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಉಂಟು. ಬಾಡಿಗೆ ಕಟ್ಟಬೇಕಾದ್ರೆ ಮನೆ ಖರ್ಚಿಲ್ಲ, ಮನೆ ಖರ್ಚು ಮಾಡಿದ್ರೆ ಆಮೇಲೆ ಬ್ಯಾಂಕಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕೆ ಕಷ್ಟ. ಅದು ನಡೆಸ್ಕೊಂಡು ಹೋಗ್ತೀನಿ. ಏನು ಅದು ಬಿಟ್ಟು ನಮಗೆ ಏನು ಬೇರೆ ಮಾಡೋಕ್ಕೆ ಗೊತ್ತಿಲ್ಲಲ್ಲ. ಅದಕ್ಕೆ ಇದೇ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ಟೆಗಳು ಯಾವ ಕ್ವಾಲಿಟಿಗಳಲ್ಲಿದೆ? ಅದಕ್ಕೆ ನಮ್ಮಲ್ಲಿ ಎಲ್ಲ ಥರ ಬಟ್ಟೆ ಉಂಟು. ಈಗ ಪೇಂಟಲ್ಲಿ ನಮಗೆ 300-400 ರೂಪಾಯಿದು ಪೇಂಟಿಂದ ಹಿಡ್ದು 1000 ರೂಪಾಯಿವರೆಗೆ ಪೇಂಟ್ ಇಡ್ತೀವಿ. ಶರ್ಟು ಅಷ್ಟೇ 300-400ರಿಂದ 800-1000 ರೂಪಾಯಿವರೆಗೆ ಶರ್ಟು. ರೆಡಿಮೇಡ್ ಮಾತ್ರ ಅವು ಜಾಸ್ತಿ ಹೋಗೋದು. ಕಟ್ ಪೀಸು ಪೇಂಟಿನ ಪೀಸು ಶರ್ಟ್ ಪೀಸು ಹೋಗೋದು ತುಂಬ ಕಮ್ಮಿ. ಬಿಟ್ಟರೆ 200 ರೂಪಾಯಿ ಮೀಟರು, 300 ರೂಪಾಯಿ ಮೀಟರು, 500 ಮೀಟರು ಬಟ್ಟೆ ಉಂಟು. ಖರ್ಚು ಹೋಗೋದು ಕಮ್ಮಿ, ವಿಶೇಷವಾಗಿ ರೆಡಿಮೇಡೇ ಹೋಗೋದು. ರವಿ ಶರ್ಮಾ ಅಂತ. ನಾವು ಬಟ್ಟೆ ವ್ಯಾಪಾರ ಮಾಡೋದು ಈಗ 20-30 ವರ್ಷದಿಂದ. ಮೊದಲು ನಮ್ಮದು ಬಳೆ ಅಂಗಡಿ ಇತ್ತು. ಮಗ ಮಾಡ್ತಾನೆ ಬಟ್ಟೆ. ಮೊದಲ ಕಾಲದಲ್ಲಿ ಬರೋದಂಗೆ ಇಲ್ಲ ವ್ಯಾಪಾರ. ಮೊದಲೆಲ್ಲ ಶರ್ಟಿಂಗ್ ಇದ್ದರೆ ಬರೀ ಪ್ಯಾಂಟ್ ಶರ್ಟ್ ಬಟ್ಟೆ ಮಾತ್ರ ಹೋಗ್ತದೆ. ರೆಡಿಮೇಡ್ ಬಂದಮೇಲೆ ಎಲ್ಲ ಥರ ಡಿಸೈನ್ ಬಂದಿದೆ. ಹುಡುಗರಿಗೆ ಬೇರೆ ಥರ, 40 ಎಬೋ ಇರೋರಿಗೆ ಬೇರೆ ಥರ, 60 ಎಬೋ ಇರೋರಿಗೆ ಬೇರೆ ಥರ, ಮಕ್ಕಳಿಗೆ ಬೇರೆ ಥರ ಎಲ್ಲ ಐಟಮು ಜಾಸ್ತಿ ಹಿಡಿಬೇಕಾಯ್ತದೆ. ವ್ಯವಹಾರನೇ ಗೊತ್ತಾಗೋಲ್ಲ. ಇದ್ರಾಗಿ ಏನು ಕೇಳ್ತಾ ಉಂಟು, ಇದ್ರಾಗಿ ಏನು ತೋರಿಸೋದು, ಆ ಥರ ವ್ಯಾಪಾರ ನಡೀತಾ ಉಂಟು. ಎಲ್ಲ ರೇಟ್ಗಳು ಜಾಸ್ತಿ, ಇದಾಗಿ ಬರೋದು ಕಮ್ಮಿ. ರೇಟ್ ಜಾಸ್ತಿ, ಬಾಡಿಗೆ ಎಲ್ಲ ಜಾಸ್ತಿ, ಅಡ್ವಾನ್ಸ್ ಜಾಸ್ತಿ. ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಸ್ಟಾಕು ಬದಲಂಗಿಲ್ಲ. ಈಗ ಜಾಸ್ತಿ ಸ್ಟಾಕ್ ಇರಬೇಕು, ಕಮ್ಮಿ ಸ್ಟಾಕ್ ಇರಬೇಕು. ಕ್ವಾಲಿಟಿ ಬಗ್ಗೆ ಅಂದರೆ ಮೀಡಿಯಮ್ ಕ್ವಾಲಿಟಿ ಇಡ್ತೀವಿ. ತುಂಬ ರಿಚ್ ಐಟಮು ತುಂಬ ಜಾಸ್ತಿ ರೇಟ್ ಇಡೋದು. ಯಾಕೆ ಈಗ ಎಲ್ಲ ನಮ್ಮಲ್ಲಿ ಬರೋದು ಮಿಡ್ಲ್ ಕ್ಲಾಸ್ ಜನ. ಆಗ ಅವ್ರಿಗೆ ಮಿಡ್ಲ್ ಕ್ಲಾಸ್ ಥರದ ಐಟಮ್ ಬೇಕು. 300 ರೂಪಾಯಿ 400 ರೂಪಾಯಿ ಮೀಟರ್ ಬಟ್ಟೆ, ಶರ್ಟಿನ ಬಟ್ಟೆ 150-200 ರೂಪಾಯಿ 300 ರೂಪಾಯಿ ಮೀಟರ್ ಆ ಥರ ಐಟಮೇ ಹೋಗೋದು. ಹೀಗೆ ತುಂಬ ಹೈಫೈ ಇದ್ರಾಗಿಲ್ಲ. ವಿಶೇಷವಾಗಿ ಎಲ್ಲ ಮಿಡ್ಲ್ ಕ್ಲಾಸ್ ಜನನೇ ಬರೋದು. ಮಿಡ್ಲ್ ಕ್ಲಾಸ್ ಬಟ್ಟೆಗಿಂತ ಐಟಮ್ ಇರ್ತದೆ. ಗಿರಾಕಿ ಬಂದು ನೋಡಿ, ಗಿರಾಕಿನ ದೇವರು. ಗಿರಾಕಿ ಬಂದ ಮೇಲೆ ನಮಗೆ ವ್ಯಾಪಾರ ಆಗೋದು. ಗಿರಾಕಿ ಇಲ್ಲದ ವ್ಯಾಪಾರ ಇಲ್ಲ. ಗಿರಾಕಿ ಮೇಲೆ ನಾವು ಜಾಸ್ತಿ ಗಮನ ಕೊಡ್ತೀವಿ. ನಾವು ಕಾಸು ಲಾಸ್ ಆಗಿ ಏನಾರು ಹೆಚ್ಚು ಕಮ್ಮಿ ಆದರೂ ಕೂಡ ಗಿರಾಕಿನ ಮರ್ಯಾದೆ ಕೊಡ್ತೀವಿ. ಯಾಕೆ ಇವತ್ತಿಲ್ಲ ನಾಳೆ, ಇವತ್ತು ಗಿರಾಕಿ ನೋಡಿಕೊಂಡು ವಾಪಸ್ ಹೋದರೆ ಆ ಗಿರಾಕಿ ಒಂದು ವಾರ ತಿಂಗಳು ಆಗೋದಿಲ್ಲ, ನೆಕ್ಸ್ಟ್ 1 ವರ್ಷ ಬಿಟ್ಟಿಂದ ವಾಪಸ್ ಬರ್ತಾನೆ. ಯಾಕೆ ರೆಸ್ಪೆಕ್ಟ್ ಕೊಟ್ಟು ಆ ಗಿರಾಕಿ ಇವತ್ತಿಲ್ಲ ನಾಳೆ ಬರೋದು. ವ್ಯಾಪಾರ ಆಗುತ್ತೆ. ಯಾಕೆ ಇದು ಚೈನ್ ಲಿಂಕು. ಇದು ಗಿರಾಕಿ ಒಳ್ಳೆ ಗಿರಾಕಿ ಜೊತೆಲಿ ನಾವು ಒಳ್ಳೆ ರೀತಿಯಾಗಿ ಮಾತಾಡಿದ್ರೆ ಆ ಗಿರಾಕಿ ಇನ್ನೂ 4 ಗಿರಾಕಿನ ಕಳಿಸ್ತಾರೆ. ಆ ರೀತಿಯಿಂದ ವ್ಯಾಪಾರ ಆಗೋದು. ಇಲ್ಲಾದರೆ ಈಗ ನಾವು ಸ್ಟ್ಯಾಂಡರ್ಡ್ ನೋಡಿಕೊಂಡು ಬರೀ ವ್ಯಾಪಾರ ಮಾಡಿದ್ರೆ ಹೋದ ಆಗೋಲ್ಲ. ಬಡವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ, ವಯಸ್ಸಾಗಿರೋರು ಬರ್ತಾರೆ. ಎಲ್ಲರೂ ಚೆನ್ನಾಗಿ ನೋಡಲೇಬೇಕು. ನಮ್ಮ ಕಾಲದಲ್ಲಿ 30 ವರ್ಷ 40 ವರ್ಷ ಹಿಂದೆ ಅಷ್ಟು ಫ್ಯಾಷನ್ ಇರಲಿಲ್ಲ, ಸಿಂಪಲ್ ಆಗಿತ್ತು. ಈಗೆಲ್ಲ ಫ್ಯಾಷನಬಲ್ ಐಟಮ್ ಬಂದಿದೆ. ಆ ಥರದ ಐಟಮ್ ಹಿಡಿಬೇಕಾಗ್ತದೆ. ಮೊದಲಿಂದ ಇಲ್ಲಲ್ಲ ಆ ಥರ. ಬಟ್ಟೆಯಲ್ಲಿ ಇದೆ ಪರ್ಚೇಸ್ ನಮ್ಮದು ಮೈಸೂರದು ಉಂಟು, ಬೆಂಗಳೂರದು ಉಂಟು. ಕೆಲವು ಐಟಮ್ ಬಾಂಬೆಯಿಂದ ಬರುತ್ತೆ, ಕೆಲವು ಅಹಮದಾಬಾದಿಂದ ಬರುತ್ತೆ, ಕೆಲವು ಚೆನ್ನೈಯಿಂದ ಬರುತ್ತೆ. ಎಲ್ಲ ಥರ ಒಂದು ಐಟಮ್ ಎಲ್ಲೆಲ್ಲಿ ಐಟಮ್ ಯಾವ್ಯಾವ ಐಟಮ್ ಸಿಗುತ್ತೆ ಆ ಥರ ಐಟಮ್ ತರಿಸ್ತೀವಿ. ಅದು ಸೇಲ್ಸ್ಮ್ಯಾನ್ ಬರ್ತಾರೆ ಕಂಪ್ನಿಯಿಂದ. ಆ ಸೇಲ್ಸ್ಮ್ಯಾನ್ ಬಂದರೆ ಅವ್ರಿಗೆ ಆರ್ಡರ್ ಕೊಡ್ತೀವಿ. ಆ ಪ್ರಕಾರ ಐಟಮ್ ಬರುತ್ತೆ. 30 ಡೇಸ್ 60 ಡೇಸ್ ಟೈಮ್ ಕೊಡ್ತಾರೆ. 30 ಡೇಸ್ 60 ಡೇಸ್ ನಾವು ಪೇಮೆಂಟ್ ಕೊಡ್ತೀವಿ. ತಿಂಗಳಿಗೆ 2 ತಿಂಗಳಿಗೆ ಪಾರ್ಟಿಗಳು ಬರ್ತಾ ಇರ್ತದೆ. ಅವರಿಗೆ ನಾವು ಆರ್ಡರ್ ಕೊಡ್ತೀವಿ. ಹಾಗೆ ಐಟಮ್ ಬರ್ತಾರೆ, ಕಳಿಸ್ಕೊಡ್ತೀವಿ.
SLC ಪಾಸ್ ಮಾಡಿ ರಾಜಸ್ಥಾನದಲ್ಲಿದ್ದೆ. SLC ಪಾಸ್ ಮಾಡಿದ ಮೇಲೆ ನಾನು ಬಾಂಬೆಯಲ್ಲಿ ಬಂದೆ. ಬಾಂಬೆಯಲ್ಲಿ ಆ ಟೈಮಲ್ಲಿ 71ನೇ ಇಸ್ವಿಯಲ್ಲಿ ಬರುವಾಗ ಒಂದು ತಿಂಗಳಿಗೆ ಸಂಬಳ 100 ರೂಪಾಯಿ. ಅದು 100, 200 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ಹಂಗೆ ವ್ಯಾಪಾರ ಮಾಡಿ 10 ವರ್ಷದಲ್ಲಿ ನಮಗೆ ನಾಲಿಗೆ ಇದ್ಬಿಟ್ಟು ಬರೀ 500 ರೂಪಾಯಿ ಸಂಬಳ ಸಿಗ್ತಾಯಿತ್ತು. 71ನೇ ಇಸ್ವಿಗೆ 81ನೇ ಇಸ್ವಿಯಲ್ಲಿ ಬಾಂಬೆ ಆಗಿತ್ತು. 81ನೇ ಇಸ್ವಿಯಲ್ಲಿ ನಾನು 77ಗೆ ಮದುವೆ ಆಗಿದ್ಮೇಲೆ ಮಿಸೇಜ್ ಅವರು ಮೈಸೂರಿನವರು. ನಮ್ಮ ಮಾವನಿಗೆ ಬಳೆ ಅಂಗಡಿ ಇತ್ತು ಮೈಸೂರಲ್ಲಿ. ಆ ಲೆಕ್ಕದಲ್ಲಿ ನಾನು ಮೈಸೂರಿಗೆ ಬಂದುಬಿಟ್ಟೆ. ಮೈಸೂರಲ್ಲಿ ಬಳೆ ಅಂಗಡಿ ಜೊತೆಲಿ ಅವ್ರ ವ್ಯಾಪಾರ ಕಲ್ತ್ಕೊಂಡೆ. 4-5 ವರ್ಷ ಅವಳ ಜೊತೆಲಿ ಇದ್ದೆ. ಆಮೇಲೆ 81ನೇ ಇಸ್ವಿಗೆ ನಾವು ಅಲ್ಲಿ ಮೈಸೂರಿಗೆ ಬಿಟ್ಟು ಕುಶಾಲನಗರ ಇಲ್ಲಿ ಬಳೆ ಅಂಗಡಿ ಇಟ್ಟಿದ್ದೆ. ಆಗ ಬಳೆಗಾರ ಶೆಟ್ಟು ಇಲ್ಲಿ ಹಳ್ಳಿ ಕಡೆ ವ್ಯಾಪಾರ ಮಾಡ್ತಾಯಿಲ್ಲ, ಸಂತೆ ವ್ಯಾಪಾರ, ಹಳ್ಳಿ ವ್ಯಾಪಾರ, ಅವರೇ ಬಂದು ಬಳೆ ವ್ಯಾಪಾರ ಮಾಡ್ತಾರೆ. ಆಮೇಲೆ ಮಗ SLC ಓದೋವರೆಗೆ ನಾನು ಹಳ್ಳಿ ವ್ಯಾಪಾರ ಮಾಡಿದೆ. SLC ಆದಮೇಲೆ ಮುಂದೆ ಓದಿ ಏನೋ ಎಷ್ಟು ಮಾರ್ಕಿಂಗ್ ಇಲ್ಲ, ಏನೋ 50-60% ಮಾರ್ಕ್ ಇರೋರಿಗೆ ಏನೋ ಜಾಬ್ ಸಿಕ್ಕೋದಿಲ್ಲ. ಮತ್ತು ಇನ್ನು ಮುಂದಕ್ಕೆ ಓದೋಕ್ಕೆ ಒಂದು ಮನಸ್ಸು ಇರಲಿಲ್ಲ. ಆಗ ಆಮೇಲೆ ಬಟ್ಟೆ ಅಂಗಡಿ ಮಾಡಿದೆ. ಯಾಕೆ ಬಳೆ ವ್ಯಾಪಾರದಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ ಇತ್ತು. ಲೋಡಿಂಗ್ ಅನ್ಲೋಡಿಂಗ್ ನಾವೇ ಮಾಡಬೇಕು, ಬರೀ ಕೂಲಿ ಕೆಲಸ ಥರ ಕೂಲಿ ಕೆಲಸ. ಅದಕ್ಕೆ ನಾನು ಈ ಬಳೆ ವ್ಯಾಪಾರ ಬಿಟ್ಟು ಮಗನಿಗೆ ಬಟ್ಟೆ ಅಂಗಡಿ ಮಾಡಿಸ್ಕೊಂಡೆ. ಬಟ್ಟೆ ಅಂಗಡಿ ಮಾಡಿದ ಮೇಲೆ ನಮಗೆ ಒಂಥರ ಅನಿಸುತ್ತೆ, ಅಣ್ಣನ ತಮ್ಮನ ಮಗ ಎಂಬ ಅವನು ಕರ್ಕೊಂಡು ಬಂದೆ. ಸಿಂಗಲ್ ಕೈಯಿಂದ ಮಾಡೋಕ್ಕಾಗೋದಿಲ್ಲ, ಇಬ್ಬರು ಅಣ್ಣ ತಮ್ಮ ಮಾಡಲಿ ಅಂತ. ಅವ್ರ ಜೊತೆ ಬಟ್ಟೆ ವ್ಯಾಪಾರ ಮಾಡಿದ್ಮೇಲೆ ಒಂದು ಸ್ವಲ್ಪ ಬೆಂಕಿ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಅಂಗಡಿ ಬೆಂಕಿ ಆಯಿತು. ಅಂಗಡಿ ಸುತ್ತೋಯಿತು. 86, 87 ಕುಶಾಲನಗರ ವ್ಯವಹಾರ ಮಾಡ್ತಾರೆ. ಮಗಂದು ಆಕ್ಸಿಡೆಂಟ್ ಆಗಿರೋದು 2005. ಆದಮೇಲೆ ಆಗ ಬಟ್ಟೆ ಅಂಗಡಿಯಲ್ಲಿ ಒಬ್ಬರೇ ನೋಡೋಕ್ಕಾಗೋಲ್ಲ, ಡಬಲ್ ಪೇಮೆಂಟ್ ನೋಡ್ತಾಯಿದ್ದೆ. ಈಗ ಅವನು ಒಬ್ಬನೇ ನೋಡ್ತಾ ಇದ್ದಾನೆ. ನಾನು ಹೆಲ್ಪಿಂಗಲ್ಲಿ ಅಂಗಡಿ ಮಾಡ್ತೀನಿ. ಅಂಗಡಿ ವ್ಯಾಪಾರ ಚಿನ್ನ ಮಾಡ್ತಾಯಿದ್ದಾನೆ ಅಷ್ಟೇ. ಈಗ ವ್ಯಾಪಾರಲ್ಲಿ ಎಷ್ಟು ಇದು ಮಕ್ಕಳಿಂಗಿಲ್ದಾಗ ವ್ಯಾಪಾರ. ರಾಜಸ್ಥಾನದವರಿದ್ದರೆ ಎಲ್ಲ ಕಡೆ ಬಂದಿದ್ದಾರೆ. ನಾವು ಆ ಟೈಮಲ್ಲಿ ಬಂದುಬಿಟ್ಟಿದ್ದೀವಿ. ಈಗ ರಾಜಸ್ಥಾನದಲ್ಲಿ ಬೇಕಾದ ರೀತಿ ವ್ಯಾಪಾರ ಉಂಟು. ಅದು ನಾವು ಹೇಗಾದ್ರೆ ಇಲ್ಲಿ ಬಂದ್ಕೊಂಡ್ಬಿಟ್ಟಿದ್ದೀವಿ. ಈ ಊರು ಬಿಟ್ಟು ವಾಪಸ್ ಹೋಗ್ಲಿಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಅಲ್ಲಿ ಎಲ್ಲ ನೆನಪುಗಳು ಕೇಳ್ತಾರೆ, ನೀವು ಇಲ್ಲಿ ಬಂದ್ಬಿಡಿ, ಇಲ್ಲೇ ಬಂದ್ಬಿಡಿ. ಇದನ್ನು ಕೂಡ ನಾನು ಇಲ್ಲಿ ಕೊಡಗು ಕುಶಾಲನಗರ ಇದೆ, ನಮಗೆ ಸ್ವಂತ ಹುಟ್ಟು ಭೂಮಿ ಇರೋದ್ರಲ್ಲಿ ನಮಗೆ ಅನ್ನಿಸ್ತಾ ಹೋಗುತ್ತೆ. ಈಗ ನಾನು ಕುಶಾಲನಗರ ಹೋಗಲಿಕ್ಕೆ ಮನಸ್ಸು ಬರ್ತದೆ. ಆದಷ್ಟು ಅಲ್ಲಿ ಜೀವನ ಸಾಕ್ತಂದು ಆಗ್ತೀವಿ. ಇಲ್ಲೇ ನಮಗೆ ಜೀವನ ನಡೀತಾ ಉಂಟು. ಒಂದು ದೊಡ್ಡ ಶ್ರೀಮಂತರು ಆಗಬೇಕು ಅಂತ ಇಲ್ಲ. ನಮಗೆ ಜೀವನ ಅದು ಯಾವ ಕಡೆ ಹೋದರೆ ವ್ಯಾಪಾರ ಮಾಡಲೇಬೇಕು. ಕಷ್ಟ ಸುಖ ಬಂದೇ ಬರುತ್ತೆ. ಒಂದು ದಿವಸ ವ್ಯಾಪಾರ ಜಾಸ್ತಿ ಆಗೋದು, ಒಂದು ದಿವಸ ಕಮ್ಮಿ ಆಗೋದು. ನಮ್ಮ ಜೀವನಕ್ಕೆ ಏನೋ ತೊಂದರೆ ಇಲ್ಲ. ಹೀಗೆ ನಡೆಸ್ಕೊಂಡು ರೆಡಿಮೇಡ್ ಇದ್ದು ರೆಡಿ ಈಗ ಆಗುತ್ತೆ. ರೆಡಿಮೇಡ್ ಸೈಜ್ ಆಗಿಲ್ಲ ಸರಿಯಾಗಿ, ಫಿಟ್ಟಿಂಗ್ ಸರಿಯಾಗಿ ಕೆಲವು ಕೂರೋದಿಲ್ಲ. ಬಾಡಿ ಲ್ಯಾಂಗ್ವೇಜ್ ಸರಿಯಾಗಿ ಇರೋಲ್ಲ. ತುಂಬ ಸಣ್ಣ ಇರ್ತದೆ, ಕೆಲವು ತುಂಬ ದಪ್ಪಾಗಿರ್ತಾರೆ. ಆಗ ಅವರು ಬಟ್ಟೆ ತಗೊಂಡೇ ಹೊಲಿಸ್ತೀವಿ. ಸ್ಯಾಲ್ರಿ ಬರ್ತದೆ, ನಾವು ಮಾತ್ರ ಬಟ್ಟೆ ಕೊಡ್ತೀವಿ. ಕೆಲವು ಕಂಪ್ನಿದು ಕರೆಕ್ಟಾಗಿ ಬರ್ತದೆ ಸೈಜು, ಕೆಲವು ಕಂಪ್ನಿದು ಕರೆಕ್ಟಾಗಿ ಬರೋದಿಲ್ಲ. ಬಾಡಿ ಲ್ಯಾಂಗ್ವೇಜ್ ಪ್ರಕಾರ ದಪ್ಪ ಸಣ್ಣ ಇರ್ತಲ್ಲ, ಕೆಲವು ಥೈ ಜಾಸ್ತಿ ಇರ್ತದೆ, ಕೆಲವು ಸೊಂಟ ಜಾಸ್ತಿ ಇರ್ತದೆ. ಹಾಗೆ ಅವರು ಬಟ್ಟೆ ತಗೊಂಡೇ ಹೊಲಿಸ್ತಾರೆ. ಯಾವುದು ಬೆಸ್ಟ್? ಅದೇ ರೆಡಿಮೇಡ್ ತಗೊಳ್ಳೋರಿಗೆ ಸರಿಯಾಗುತ್ತೆ. ಈಗ ಹುಡುಗರೆಲ್ಲ ರೆಡಿಮೇಡ್ ತಗೊಳ್ಳೋದು ಜಾಸ್ತಿ. ಇನ್ನು ವಯಸ್ಸಾಗಿರೋ ಸ್ವಲ್ಪ ಬಟ್ಟೆ ಜಾಸ್ತಿ ಉಂಟು, ಅವರು ಮಾತ್ರ ಬಟ್ಟೆ ತಗೊಂಡು ಹೊಲಿಸ್ತಾರೆ. ಈಗ ಕೆಲವು ಲೈಟ್ ಜಾಸ್ತಿ ಉಂಟು, ಹೈಟ್ ಪ್ರಕಾರ ಕರೆಕ್ಟಾಗಿ ಹೈಟ್ ಸಿಕ್ಕೋದಿಲ್ಲ, ಆಗ ಅವರು ಬಟ್ಟೆ ತಗೊಂಡು ಹೊಲಿಸ್ತಾರೆ. ಕಡದು ಉಂಟು, ಬೆಂಗಳೂರದು ಉಂಟು, ಮೈಸೂರಲ್ಲಿ ಐಟಮ್ ಉಂಟು, ಮತ್ತು ಅಹಮದಾಬಾದಲ್ಲಿ ಬರ್ತದೆ. ಕೆಲವು ಐಟಮು ಲುಧಿಯಾನದು ಬರುತ್ತೆ, ಕೆಲವು ಐಟಮ್ ತಿರುಪೂರಿಂದ ಬರುತ್ತೆ. ಎಲ್ಲ ಥರವೇ ಐಟಮ್ ಬರ್ತದೆ. ಒಂದೊಂದು ಕಡೆಯಿಂದ ಒಂದೊಂದು ಥರ ಐಟಮ್ ಬರುತ್ತೆ. ಶರ್ಟು ಪ್ಯಾಂಟು ಎಲ್ಲ ಬೆಂಗಳೂರು ಜಾಸ್ತಿ ಅಥವಾ ಬಾಂಬೆ ಜಾಸ್ತಿ. ಬಾಂಬೆ ಬೆಂಗಳೂರು ಜಾಸ್ತಿ. ಕರ್ನಾಟಕದಲ್ಲಿ ಎಲ್ಲ ಈಗ ಐಟಮ್ಗಳು ಕಮ್ಮಿ. ಅದೇ ಈ ಪ್ರೊಡಕ್ಷನ್ ಜಾಸ್ತಿ ಆಗ್ತವೆ. ಬೆಂಗಳೂರು ಸಖತ್ ಪ್ರೊಡಕ್ಷನ್ ಐಟಮ್.
ಈಗ ಮೊದಲಿಂದ ತಿರುಪೂರು ಆ ಕಡೆಯಿಂದ ಬರೋದು ಕಮ್ಮಿ ಆಗಿದೆ. ಕೆಲವು ಗಾರ್ಮೆಂಟ್ ಐಟಮ್ಸ್ ಮಾತ್ರ ತಿರುಪೂರ್ದು ಬರೋದು. ಯಾಕೆ ತಿರುಪೂರು ಬಿಟ್ಟರೆ ಗಾರ್ಮೆಂಟ್ಸ್ ಕರ್ನಾಟಕದಲ್ಲಿ ಯಾವುದೂ ಫ್ಯಾಕ್ಟ್ರಿ ಇಲ್ಲ. ಏನು ಬೇಕಾದ್ರೆ ಜಾಕಿ ಅಥವಾ ದೊಡ್ಡ ಕಂಪ್ನಿ ಅದು ಇರ್ಬೋದು ಅಷ್ಟೇ. ಬಾಕಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಎಲ್ಲ ತಿರುಪೂರ್ದ ಐಟಮ್. ಕೆಲವು ಐಟಮ್ ಲುಧಿಯಾನದ್ದು ಬರುತ್ತೆ, ಕೆಲವು ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಲ್ಲಿಂದ ಬರುತ್ತೆ. ಅಲ್ಜೇರಿ ಐಟಮ್ ಮಾತ್ರ ಆಗಿದ್ದು ಅಷ್ಟೇ. ಬಾಕಿ ಎಲ್ಲ ಬೆಂಗಳೂರು ಪ್ರೊಡಕ್ಷನ್. ಬಟ್ಟೆ ಮಾತ್ರ ಎಲ್ಲ ಬಾಂಬೆ ಐಟಮ್. ಬಾಂಬೆಯಿಂದ ಬಟ್ಟೆ ಬರೋದು. ಆ ಬಾಂಬೆ ಐಟಮ್ ಬಂದರೆ ಅವರು ಇಲ್ಲಿ ರೆಡಿ ಮಾಡಿ ಮಾಡ್ತಾರೆ. ಬೆಂಗಳೂರಿಗೆ ಶರ್ಟು ಪ್ಯಾಂಟು ಎಲ್ಲ ರೆಡಿ ಮಾಡ್ತಾರೆ ಅಷ್ಟೇ. ಕೆಲವು ಜೀನ್ಸ್ ಪ್ಯಾಂಟ್ ಬೆಂಗಳೂರಲ್ಲಿ ಆಗುತ್ತೆ, ಬಳ್ಳಾರಿಯಲ್ಲಿ ಆಗುತ್ತೆ. ಕೆಲವು ಬಾಂಬೆಯಿಂದ ಬರುತ್ತೆ, ಕೆಲವು ಡೆಲ್ಲಿಯಿಂದ ಬರುತ್ತೆ. ಆ ಥರ ಅವರಿಗೆ ಐಟಮ್ ಬರುತ್ತೆ. ಯಾವ ಕೆಲವು ಆರ್ಡ್ರಿ ಐಟಮ್ ಚಾಯ್ಸ್ ಮಾಡಿ ಇರ್ತೀವಿ. ಬೆಳಗ್ಗೆ 9:30 ಓಪನ್ ಮಾಡ್ತೀವಿ, ಸಂಜೆ 9:30ವರೆಗೆ ಅಂಗಡಿಯಲ್ಲಿ ಇರ್ತೀವಿ. ಮಧ್ಯಾಹ್ನ ಊಟ ಟೈಮಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂಗಡಿಯಲ್ಲಿ ಜನ ಇರೋದಿಲ್ಲ. ಹೊಸ ವ್ಯಾಪಾರ ಮಾಡೋದಕ್ಕೆ ಮಾಡ್ಬೋದು. ಅದೇ ಗೊತ್ತಾ, ಈಗೆಲ್ಲ ಮೊದಲಂಗೆ 2 ತಿಂಗಳು 3 ತಿಂಗಳು ಸಾಲ ಸಿಗ್ತಾಯಿತ್ತು. ಆ ಥರ ಈಗೆಲ್ಲ ವ್ಯವಹಾರ ಎಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಜಾಸ್ತಿ ಆಗುತ್ತೆ. ಒಂದು 30 ಡೇಸ್ 45 ಡೇಸ್ ಸಿಕ್ಕತ್ತೆ. ಅದು ನಮ್ಗೆ ರೆಸ್ಪಾನ್ಸಿಬಿಲಿಟಿ. ಅವ್ರು ಚೆನ್ನಾಗಿ ಸಿಕ್ಕಿದ್ರೆ ಮಾತ್ರ ಸಾಲ ಕೊಡ್ತಾರೆ, ಕೊಡೋದಿಲ್ಲ. ಎಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ವ್ಯಾಪಾರ ಮಾಡಬೇಕಂದ್ರೆ ತುಂಬ ಕಷ್ಟ ಉಂಟು. ಹಾಗೆ ಪ್ರತಿಯೊಂದು ಐಟಮ್ ನಾವು ಕ್ಯಾಶಲ್ಲಿ ಒಂದು 10 ಲಕ್ಷ 20 ಲಕ್ಷ ಹಾಕಿದ್ರೆ ಕೂಡ ಬ್ಯಾಂಕ್ ಬಡ್ಡಿ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ನಮ್ಮದೇ ನೋಡಿದ್ರೆ ಎಷ್ಟು ಆಗುತ್ತೆ. ಬ್ಯಾಂಕಲ್ಲಿ ನಮ್ಮದು ಓಡಿ ಉಂಟು. ಓಡಿಗೆ ಇರೋದು ಹೆಂಗೆ ಎಷ್ಟು ಓಡಿ ಯೂಸ್ ಮಾಡ್ತೀವಿ, ಆದರೆ ಇಂಟ್ರೆಸ್ಟ್ ಕಟ್ಟಲೇಬೇಕಲ್ಲ. ವ್ಯಾಪಾರ ಹೆಚ್ಚು ಕಮ್ಮಿ ಇದೆ, ಇಂಟ್ರೆಸ್ಟ್ ಕಟ್ಟೋದು ಕಷ್ಟ. ಮನೆ ಇದು ಸ್ವಂತ ಮನೆ ಅಂತ ಬಾಡಿಗೆ ಕೊಟ್ಟರು, ಅಂಗಡಿ ಬಾಡಿಗೆ ಮಾತ್ರ ಅದನ್ನು ಚರ್ಚದು ಬಿಲ್ಡಿಂಗ್ ಅದು ತಿಂಗಳು ಬೇಕಾಗ 5ನೇ ತಾರೀಕು 25 ಬಾಡಿಗೆ ಕಟ್ಟಲೇಬೇಕು. ಅವರು ಕಟ್ಟಿಲ್ಲದೆ ತೊಂದರೆ ಮಾಡ್ತಾರೆ. ರೇಟ್ ಜಾಸ್ತಿ. ಅಡ್ವಾನ್ಸ್ ಅಂಗಡಿಗೆ 5 ಲಕ್ಷ 5 ಲಕ್ಷ ಅಡ್ವಾನ್ಸ್ ಎಲ್ಲ ಅಡ್ವಾನ್ಸ್ ಬಾಡಿಗೆ ಮುಂದಕ್ಕೆ ವ್ಯಾಪಾರ ಮಾಡೋಕ್ಕೆ ಇಷ್ಟ ಉಂಟು. ಈಗ ಜನ ಯಾರು ವ್ಯಾಪಾರ ಮಾಡೋಕ್ಕೆ ಇಷ್ಟ ಪಡೋದಿಲ್ಲ. ಹಾಗೆ ಹೊಸದಾಗಿ ಮಾಡಬೇಕಾದ್ರೆ 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ಕೊಡೋದು, 20,000 30,000 ಬಾಡಿಗೆ ಕಟ್ಟಬೇಕು. ಮೈಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ವ್ಯಾಪಾರ ನಡೆದ್ರೆ ಪರವಾಗಿಲ್ಲ. ಅದು ಮನೆ ಮರ ಚೆನ್ನಾಗಿದ್ದು ಬಿಟ್ಟು ವ್ಯಾಪಾರ ಇದ್ದರೆ ಏನು ತೊಂದರೆ ಬರೋಲ್ಲ. ಕೆಲವರಿಗೆ ವ್ಯಾಪಾರ ಆಗೋದಿಲ್ಲ, ಕೆಲವು ಏರಿಯಾ ಚೆನ್ನಾಗಿರೋದಿಲ್ಲ, ಕೆಲವು ಕಡೆ ಜಾಸ್ತಿ ಬರೋದಿಲ್ಲ. ಅಥವಾ ಇದನ್ನು ಆಟೋ ಸ್ಟ್ಯಾಂಡ್ ಬಂದಿದ್ದೀನಿ. ಆಟೋ ಸ್ಟ್ಯಾಂಡ್ ಲೆಕ್ಕದಲ್ಲಿ ಹಾಗೆ ಪಾರ್ಕಿಂಗ್ ಜಾಗ ಇಲ್ಲ. ಅದೇ 5-6 ವರ್ಷ ಹಿಂದೆ ನಮಗೆ ವ್ಯಾಪಾರ ಆಗ್ತಾಯಿತ್ತು. ಈಗ ಆಟೋ ಸ್ಟ್ಯಾಂಡ್ ಆದಮೇಲೆ ಜನಗಳಿಗೆ ಪಾರ್ಕಿಂಗ್ ಜಾಗ ಇಲ್ಲದಕ್ಕೆ ಜನ ಇಲ್ಲಿ ಬರೋದಿಲ್ಲ. ಹಾಗಾಗಿ ನಮಗೆ ತುಂಬ ವ್ಯಾಪಾರ ಆಟೋ ಸ್ಟ್ಯಾಂಡ್. ಮತ್ತು ಅಂಗಡಿ ಇತ್ತು ಮೊದಲು ನಮಗೆ ರೋಡ್ಗಿಂತ ಒಂದು ಅಡಿ ಮೇಲಿತ್ತು ಅಂಗಡಿ. ಈಗ ಹೈವೇ ಆದಮೇಲೆ ಹೆಚ್ಚು ಕಮ್ಮಿ ನಮ್ಮ ಅಂಗಡಿಯಿಂದ 1.5 ಅಡಿ ಡೌನ್ ಆಗಿಬಿಟ್ಟಿದೆ. ರೋಡ್ ನಮ್ಮ ಅಂಗಡಿಯಿಂದ 1.5 ಅಡಿ ಮೇಲೆ ಆಗುತ್ತೆ. ಡೌನ್ ಇರೋವಾಗ ಅದೊಂದು ಸ್ವಲ್ಪ ಕಷ್ಟ. ಮಳೆಗಾಲ ಒಂದು ಜಾಬಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ವ್ಯಾಪಾರದಲ್ಲಿ ಮೊದಲಿಗೆ ಚೆನ್ನಾಗಿ ಇರ್ತಲ್ಲ ಮತ್ತು ಎಷ್ಟು ಪ್ರಾಫಿಟ್ ಇದೆ. ತುಂಬ ಅಂಗಡಿಗಳು ಆಗಬೇಕು, ಪ್ರಾಫಿಟ್ಟು ಕಮ್ಮಿ ಆಗುತ್ತೆ. ಈಗ ಎಲ್ಲ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಜಾಸ್ತಿ. ಒಬ್ಬರ ಮೇಲೆ ಒಬ್ಬರಿಗೆ ಅಂಗಡಿ ನೋಡ್ತಾರೆ. ಮತ್ತು ಮಾಲ್ಗಳು ಬಂದು ಎಲ್ಲ ವ್ಯಾಪಾರ ಹಾಳಾಗುತ್ತೆ. ಕೆಲವರು ಇದು ಆನ್ಲೈನ್ ವ್ಯಾಪಾರ ಮಾಡ್ತಾರೆ. ಆನ್ಲೈನಲ್ಲಿಂದ ವ್ಯಾಪಾರಕ್ಕೆ ತುಂಬ ಇಕ್ಕಂತಾಗಿಲ್ಲ. ಆನ್ಲೈನಲ್ಲಿ ಕೂಡ ಈಗ ಮೊದಲು ಚೆನ್ನಾಗಿದೆ ಅಷ್ಟೇ ಆನ್ಲೈನ್ ತರಿಸ್ತಾಯಿಲ್ಲ. ಈಗ ಜನಗಳು ಆನ್ಲೈನ್ ತರಿಸ್ಬೇಕು. ಒಂದು 3 ದಿವಸ 4 ದಿವಸಕ್ಕೆ ನಿಮಗೆ ಬೇಕಾಗಿ ಸ್ಮಾರ್ಟ್ ಸೈಜ್ ಸರಿಯಾಗಿಲ್ಲ, ಕಲರ್ ಏನೋ ಸರಿಯಾಗಿಲ್ಲ, ಏನೋ ಹೆಚ್ಚು ಕಮ್ಮಿ ಇದೆ, ವಾಪಸ್ ಕಳಿಸ್ಬೋದು ಅಂತ ಒಂದು ಇಷ್ಟು ಮಾಡಿ ಅದರಿಂದ ಜನಗಳು ಅಲ್ಲಿ ಆನ್ಲೈನ್ ತರಿಸೋದು ಜಾಸ್ತಿ ಆಗ್ತದೆ. ಅದು ನಮಗೆ ತುಂಬ ವ್ಯಾಪಾರದಲ್ಲಿ. ಮತ್ತು ಮಾಲ್ಗಳು ಇದು ಎಲ್ಲ ಲಾಟ್ ಬಂದಿರ್ತಾರೆ. ನಾವು 2ನೇ ಪಾರ್ಟಿ 3ನೇ ಪಾರ್ಟಿಯಿಂದ ಮಾಲ್ ಕೊಡ್ತೀವಿ. ಆಗ ಒಂದು ಫಸ್ಟ್ ಪಾರ್ಟಿಗೆ ಪ್ರಾಫಿಟ್ಟು, ಸೆಕೆಂಡ್ ಪಾರ್ಟಿಗೆ ಪ್ರಾಫಿಟ್ಟು, ಥರ್ಡ್ ಪಾರ್ಟಿಗೆ ಪ್ರಾಫಿಟ್ಟು, ಆಮೇಲೆ ನಮ್ಮ ಪ್ರಾಫಿಟ್ಟು ಎಲ್ಲ ರೇಟ್ ಜಾಸ್ತಿನೇ ಆಗುತ್ತೆ. ಕಂಪ್ನಿಯವರು ಅವ್ರ ಮಾಲಲ್ಲಿ ಒಂದೇ ಸರ್ತಿ ಜಾಸ್ತಿ ಮಾಲ್ ಕೊಡೋವಾಗ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಡ್ಬೋದು. ಆಗ ನಮಗೆ ಮಾಲ್ ಬರೋದಕ್ಕೆ ಅವ್ರ ಮಾಲ್ ಕೊಡೋದಕ್ಕೆ ತುಂಬ ಕಷ್ಟ. ಅದರಿಂದ ಮಾಲ್ಗೆ ಹೋಗೋದು ಜಾಸ್ತಿ. ಮಾಲಲ್ಲಿ ಕೆಲವು ಐಟಮ್ ಕಮ್ಮಿಯಲ್ಲಿ ಸಿಗುತ್ತೆ, ಕೆಲವು ಜಾಸ್ತಿಯಲ್ಲಿ ಸಿಗುತ್ತೆ. ಅದು ಚಾಯ್ಸ್ ಮಾಡಿ ತಗೊಳ್ಳುವಾಗ ಕೆಲವು ಐಟಮ್ನಲ್ಲಿ ಚೆನ್ನಾಗಿ
ಕಮ್ಮಿ ಲೇಟಲ್ಸ್ ಮಾರ್ಕೆಟ್ ಜಾಸ್ತಿ ಅಂಗಡಿಗೆ ಬೆಳಗ್ಗೆ ನಮ್ಮದು 6 ಗಂಟೆ 5 ಗಂಟೆಗೆ ಎಚ್ಚರ ಆಗುತ್ತೆ. 5 ಗಂಟೆ 6 ಗಂಟೆ ಎಚ್ಚರ ಇದೆ. 6 ಗಂಟೆಗೆ ಚರ್ಚದ್ದು ಗಂಟೆ ಹೊಡಿತದೆ. ಚರ್ಚ್ ಗಂಟೆ ಟಣ ಬರುವಾಗ 6 ಗಂಟೆ ಕರೆಕ್ಟ್ ನಾವು ಗಂಟೆ ಬಿಟ್ಬಿಡ್ತೀವಿ. ಆಮೇಲೆ ಬಾತ್ರೂಮ್ ಹೋಗ್ಬಿಟ್ಟು ಹಾಗೆ ಆಗ್ಬಿಟ್ಟು ಬ್ರಷಸ್ ಮಾಡಿ ಆಮೇಲೆ ಒಂದು ಟೀ ಕಾಫಿ ಎಲ್ಲ ಕೊಟ್ಟು 8 ಗಂಟೆ ಸ್ನಾನ ಮಾಡಿ 9-9:30 ಅಂಗಡಿಗೆ ಬಂದು ಅಷ್ಟೇ. ಸಂಜೆ 9 ಗಂಟೆ 9-9:30 ಸಂಜೆ 9-9:30 ತನಕ ಅಂಗಡಿಯಲ್ಲಿ ಇರ್ತೀವಿ. ಮಧ್ಯಾಹ್ನ 1 ಗಂಟೆ ರೆಸ್ಟ್ ಮಾಡ್ತೀವಿ, ಊಟಕ್ಕೆ ಹೋಗಿ ಸಂಜೆ 10 ಗಂಟೆಗೆ ಊಟಕ್ಕೆ ಮನೆಗೆ ಬರ್ತೀವಿ. ಅದೇ ನಮ್ಮ ದಿನಚರ್ಯ ಇತ್ತು. ಮೊದಲಿಗೆ ರಾತ್ರಿಯಾಗಲೂ ಏನೋ ರೆಸ್ಟ್ ಮಾಡೋಂಗಿಲ್ಲ, ಏನೋ ಒಂದು 5-10 ನಿಮಿಷ ರೆಸ್ಟ್ ಮಾಡ್ತೀವಿ ಅಷ್ಟೇ. ಮಲಗಂಗಿಲ್ಲ. ನಾವು ರಾತ್ರಿ ಯಾವಾಗ ಮಲಗ್ತಿದ್ದ ಹಗಲು ಯಾವಾಗಲೂ ಮಲಗಿಲ್ಲ. ಯಾಕೆ ಆ ರೀತಿ ನಮ್ಮ ವ್ಯವಹಾರ ಇತ್ತು. ಮಲಗಕ್ಕೆ ರೆಸ್ಟ್ ಮಾಡೋಕ್ಕೆ ಯಾವುದೂ ಇಲ್ಲ. ಒಂದು ಈಗ 70 ವರ್ಷ ಆಗೋದಿಲ್ಲ, 70 ಇಯರ್ ಆಗೋದಿಲ್ಲ. ಮೆಸೇಜು ಮನೇಲಿ ಇರ್ತಾರೆ. ಹಾಂ ಮೆಸೇಜು ಹಾಂ ಅವರು ಮನೇಲಿ ಇರ್ತಾರೆ. ಅವರು 65 ಏಜ್, 70 ಮಗ ಇದೊಂದು ನೋಡ್ಕೋತಾರೆ. ರೆಸ್ಟ್ ಸುಮ್ಮನೆ ರೆಸ್ಟ್ದಂಗೆ ಇದ್ದೀವಿ. ನಾವು ಆಚೆ ಈಚೆ ಹೋಗುವಾಗ ನಡೆದು ಅಷ್ಟೇ.